ನಮಸ್ಕಾರ ಸ್ನೇಹಿತರೆ, ನನ್ನ ದಿನನಿತ್ಯದ ದಿನಚರಿಯನ್ನು ಈ ವಿಡಿಯೋದಲ್ಲಿ ಪ್ರಸ್ತಾರ ಮಾಡಿದ್ದೀನಿ. ಖಂಡಿತವಾಗ್ಲೂ ವಿಡಿಯೋ ಫುಲ್ ನೋಡಿ. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತು ನೋಡಿ ನನ್ನ ಬುಟ್ಟಿ ತುಂಬ ಹೂವು. ನನ್ನ ಗಾರ್ಡನ್ನಲ್ಲಿ ದಿನನಿತ್ಯ ಈ ರೀತಿ ಹೂ ಬಿಡ್ತಾನೇ ಇರುತ್ತೆ ಸ್ನೇಹಿತರೆ. ಗಾರ್ಡನ್ಗೆ ಯಾವ ರೀತಿ ಗೊಬ್ಬರ ಹಾಕಬೇಕು, ಹೇಗೆ ಆರೈಕೆ ಮಾಡಬೇಕು ಅನ್ನೋದೆಲ್ಲ ಸಾಕಷ್ಟು ವಿಡಿಯೋಗಳನ್ನು ಹಾಕಿದ್ದೀನಿ. ಪ್ರೋತ್ಸಾಹಿಸಿದ್ದೀರಾ. ಹೀಗೆ ನೋಡಿ ನನಗೆ ಪ್ರೋತ್ಸಾಹಿಸ್ಬೇಕನ್ಬಿಟ್ಟು ಕೇಳ್ಕೊಳ್ತಾ ಇದ್ದೀನಿ. ಜೊತೆಗೆ ಒಳ್ಳೊಳ್ಳೆ ರೀತಿಯ ಮನೆ, ನಮ್ಮ ಕಿಚನ್ ವೇಸ್ಟ್ ಅಲ್ಲೇ ನಾವು ಗೊಬ್ಬರ ಮಾಡೋದು, ಮನೆಯಲ್ಲೇ ಗೊಬ್ಬರ ಮಾಡೋ ಅಂಥ ಕೆಲವೊಂದು ವಿಷಯಗಳನ್ನು ನಾನು ಹೇಳಿದ್ದೇನೆ. ಹೊರಗಡೆಯಿಂದ ಕೊಂಡ್ಕೊಂಡು ಬರಬೇಕು ಅನ್ನೋ ರೀತಿ ಯಾವುದೂ ಇಲ್ಲ ಸ್ನೇಹಿತರೆ. ಮನೆಯಲ್ಲೇ ಯಾವ ರೀತಿ ವೇಸ್ಟ್ ಆಗುತ್ತೆ, ಕಸದಿಂದ ರಸ ಅಂತೀವಲ್ವ, ಹಾಗೆ ಮನೆ ಕಿಚನ್ ವೇಸ್ಟಲ್ಲಿ ಮನೆಯಲ್ಲೇ ಸುಲಭ ರೀತಿಯಲ್ಲಿ ಗೊಬ್ಬರ ಮಾಡಿ ನಾನು ಈ ರೀತಿ ಬುಟ್ಟಿ ತುಂಬ ಹೂವನ್ನ ತಗೊಳ್ತಾ ಇದ್ದೀನಿ. ಎಲ್ಲೂ ನಾನು ದುಡ್ಡು ಕೊಟ್ಟು ಗೊಬ್ಬರ ಮಾಡೋದಾಗಲಿ, ಪಾಟಾಗಲಿ ಇನ್ನೊಂದು ಖರ್ಚು ಮಾಡಲ್ಲ. ಕೆಲವೊಂದು ವೀಡಿಯೋಗೆ ತೋರ್ಸೋಕ್ಕೋಸ್ಕರ ಒಂದಷ್ಟು ಪಾಟ್ಗಳನ್ನ ತಗೊಳ್ತೀನಿ. ಇಲ್ಲಾಂದರೆ ಡಬ್ಬದಲ್ಲೇ ನಾನು ಗಿಡನ ಬೆಳೆಸೋದು ಸಾಕಷ್ಟು ವಿಡಿಯೋದಲ್ಲಿ ನೀವು ನೋಡಿದ್ದೀರಾ. ಅದಾದಮೇಲೆ ನಾನು ಇನ್ನೂ ಏನು ಹೇಳಬೇಕು ಅಂದ್ಕೊಂಡಿದ್ದೀನಿ ಅಂದರೆ, ಕಿತ್ತುವ ಹಿಟ್ಟು ಪೂಜೆ ಮಾಡೋದಿದೆಯಲ್ಲ, ಅದು ಶ್ರೇಷ್ಠ ಅನ್ನೋದು ನಿಮಗೆಲ್ಲ ಸಾಕಷ್ಟು ಜನಕ್ಕೆ ಗೊತ್ತಾಗಿದೆ. ಗೊತ್ತಿಲ್ಲದವ್ರಿಗೆ ಹಾಗೆ ತಿಳಿಸ್ತಾ ಇದ್ದೀನಿ. ಜೊತೆಗೆ ಇದು ನಮ್ಮ ತೋಟದ್ದು ಕನಕಾಂಬರ ಕಿತ್ಕೊಂಡು ಬಂದಿದ್ದು, ಅಂದರೆ ಇದು ಊರಿಂದು, ನಮ್ಮ ಟೆರೆಸ್ ಗಾರ್ಡನ್ದಲ್ಲ. ಅದು ಸ್ವಲ್ಪ ಮಟ್ಟಿಗಷ್ಟೇ ಬಿಡೋದು, ಹೆಚ್ಚಿಗೆ ಏನೂ ಬಿಡೋದಿಲ್ಲ. ಇದು ಊರಿನಲ್ಲಿ ಬಿಟ್ಟಂತಹ ಕನಕಾಂಬರ. ಇದನ್ನು ಕಟ್ಟಿದ್ದೀನಿ. ಒಂದು 4-5 ಮೊಳ ಆಗಿತ್ತು. ಎಲ್ಲರಿಗೂ ಒಂದು ಸ್ವಲ್ಪ ಕೊಟ್ಟು, ಅದ್ರ ಜೊತೆಗೂ ನಾನು ನನ್ನ ಟೆರೆಸ್ ಗಾರ್ಡನಲ್ಲೇ ಬುಟ್ಟಿ ತುಂಬ ಹೂ ಇತ್ತು. ದಾಸವಾಳಗಳು, ರೋಸ್ ಆಗಲಿ, ಒಂದು 6-7 ತರಹದ ದಾಸವಾಳಗಳು ಇದ್ದಾವೆ. ಜೊತೆಗೆ ಶಂಖಪುಷ್ಪ ಆಗಲಿ, ಮತ್ತೊಂದು ತುಳಸಿ ಅಂತೆ ಎಲ್ಲ ಪತ್ರೆಗಳಂತೂ ಗೊತ್ತೇ ಇದೆಯಲ್ಲ, ಅದೆಲ್ಲ ಹೂವು ಒಂದಷ್ಟು ಕಿತ್ಕೊಂಡು ಬಂದ್ರೂ ಜೊತೆಗೆ ಒಂದು ಸ್ವಲ್ಪ ಕನಕಾಂಬರ ಊರಿಂದ ತಂದಿದ್ದು ಒಂದು 5-6 ಮೊಳ ಆಗಿತ್ತು. ಹೂವು ಕಟ್ಟದೆ ಕೆಲವ್ರಿಗೆ ಕಟ್ಟೋದು ಗೊತ್ತಿಲ್ಲ ಅನ್ನೋರಿಗೆ ಹೇಗೆ ಕಟ್ಟೋದು ಅನ್ನೋದು ವಿಡಿಯೋನ ಹಾಕಿದ್ದೀನಿ ನೋಡಿ. ಸುಲಭ ರೀತಿಯಲ್ಲಿ ಕಲ್ತ್ಕೊಳ್ಬೋದು. ಹೆಣ್ಮಕ್ಳು ಅಂದಮೇಲೆ ನಾವು ಹೂವು ಕಟ್ಟೋದನ್ನ ಕಲೀಲೇಬೇಕು. ರಂಗೋಲೆ ಬಿಡೋದಾಗಲಿ, ಹೂವು ಕಟ್ಟೋದಾಗಲಿ, ಸ್ಟವ್ ಹಚ್ಚೋದಾಗಲಿ, ಈ ರೀತಿ ಕೆಲವೊಂದು ಸಣ್ಣ ಪುಟ್ಟ ಮಹಿಳೆಯರಿಗೆ ಉಪಯೋಗ ಆಗೋಂತಹ ವಿಡಿಯೋಗಳು. ನಾನೇನು ತುಂಬ ತಿಳ್ಕೊಂಡಿದ್ದೀನಿ ಅಂತಲ್ಲ, ಹೆಣ್ಮಕ್ಳಿಗೆ ಬೇಕಾದದ್ದು ಈಗಷ್ಟೇ ಒಂದು ಪುಟ್ಟ ಹೆಜ್ಜೆ ಇಡೋ ಹೆಣ್ಮಕ್ಳಿಗೆ ಕಲಿಬೇಕು ಅನ್ನೋರಿಗೆ ಸಾಕಷ್ಟು ಒಳ್ಳೆ ಮಾಹಿತಿಗಳನ್ನು ಕೊಟ್ಟಿದ್ದೀನಿ. ನೋಡಿ ಸ್ನೇಹಿತರೆ, ಹೀಗೆ ನನ್ನ ವಿಡಿಯೋಗಳನ್ನೆಲ್ಲ ನೋಡಿ ಪ್ರೋತ್ಸಾಹಿಸಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಅಂತ ಈ ರೀತಿ ಕೇಳ್ಕೊತೀನಿ. ಹಾಗೆ ನನ್ನ ವಿಡಿಯೋ ನೋಡಿಬಿಟ್ಟು ಒಂದು ಲೈಕ್ ಕೊಟ್ಬಿಡಿ. ಲೈಕ್ ಜೊತೆಯಲ್ಲಿ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರಿಗೆ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ. ಜೊತೆಗೆ ಕಮೆಂಟ್ಸ್ ಮಾಡಿ ನನ್ನ ವಿಡಿಯೋ ಹೇಗಿತ್ತು ಅಂತ ನೀವು ಕಮೆಂಟ್ಸ್ ಮಾಡಿದ್ರೆ ನನಗೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಆಮೇಲೆ ಏನಾದರೂ ಈ ವಿಡಿಯೋ ನಿಮಗೆ ಇಷ್ಟ ಆಗೋಯ್ತು ಅಂದರೆ ಬೇರೆಯವ್ರಿಗೆ ಶೇರ್ ಮಾಡಿ ಅವ್ರಿಗೂ ತಿಳಿಸಿ. ಈ ವಿಡಿಯೋದಲ್ಲಿ ಉಪಯೋಗ ಏನೇನು ಬರುತ್ತೆ, ಒಂದು ಗಾರ್ಡನ್ದಾಗಲಿ, ಅಡುಗೆದಾಗಲಿ, ಇಲ್ಲ ನಮ್ಮ ಹೆಣ್ಮಕ್ಳ ಜೀವನದಾಗಲಿ, ಒಂದು ಸೌಂದರ್ಯದಾಗಲಿ, ಪೂಜೆ ಪುನಸ್ಕಾರ ಪ್ರತಿಯೊಂದೂ ನಾನು ವಿಡಿಯೋಗಳನ್ನು ಈಗಾಗಲೇ ಸತತವಾಗಿ 7 ವರ್ಷದಿಂದನೂ ನಾನು ವಿಡಿಯೋಗಳನ್ನು ಹಾಕ್ಕೊಂಡು ಬರ್ತಾಯಿದ್ದೀನಿ. ನೀವು ಪ್ರೋತ್ಸಾಹಿಸ್ತಿದ್ದೀರಾ. ಏನೂ ನಾವು ದುಬಾರಿ ಜೀವನ ಮಾಡೋಕ್ಕಾಗಲ್ಲ ಅಂದ್ರೂ ತೃಪ್ತಿ ಜೀವನ ಮಾಡಬಹುದು. ಸಂತೃಪ್ತಿಯಾಗಿ ನಾವು ಜೀವನ ಮಾಡೋಕ್ಕೆ ಮನೆಯಲ್ಲೇ ವೇಸ್ಟ್ ಆದಂತಹ ಪದಾರ್ಥದಲ್ಲಿ ನಾನು ಪಾಟಲ್ಲಿ ಈ ರೀತಿ ಹೂಗಳನ್ನು, ಬುಟ್ಟಿ ತುಂಬ ಹೂಗಳನ್ನೆಲ್ಲ ನೋಡಿ. ಪತ್ರೆ ಅಂದರೆ ನಾವು ದಾಳಿಂಬೆ ಪತ್ರೆನೂ ಸೇರಿಸ್ಕೊಳ್ಬಹುದು. ಭಯಾನಕವಾಗಿತ್ತು ಸ್ನೇಹಿತರೆ. ಇಲ್ಲಿ ಒಂದು 3 ಬೆಕ್ಕು ಮರಿಗಳಿತ್ತು. ಟೋಬಿ ಸುಬ್ಬಿ ಇಬ್ಬರು ಬಂದುಬಿಟ್ರು, ಭಯಪಡಿಸ್ಬಿಟ್ರು. ನೋಡಿ ಆ ಸಂದಿಲೋಗಿ ಸೈಡಲ್ಲಿ ಕೂತಿದೆ ಸ್ನೇಹಿತರೆ. ಕೆಳಗಡೆ ಬಿದ್ದರೆ ಪ್ರಾಣಕ್ಕಪಾಯ.
ಎಷ್ಟು ಭಯ ಆಯಿತು ಅಂದರೆ ಹೇಳೋಕ್ಕೆ ಆಗೋಲ್ಲ. ಏನಪ್ಪ ಈ ರೀತಿ ತಪ್ಪು ಮಾಡ್ತಾಯಿದ್ದೀನಾ, ಟೋಬಿ ಸುಬ್ಬಿ ಕರ್ಕೊಂಡು ಬಂದು ಅಂದ್ಬಿಟ್ಟು ನೋಡಿ ನನಗೆ ವೀಡಿಯೋ ಮಾಡಬೇಕಂದ್ರೆ ಶೇಕ್ ಆಗೋಯ್ತು, ಅಷ್ಟು ಭಯಾನಕವಾಗ್ಬಿಡ್ತು. ಹೋಗಿ ಆ ಸಂದಿಲಿ ಕೂತ್ಕೊಂಡು ಅಮ್ಮ ನಾನು ಹಾಲು ಹಾಕೋದ್ರಿಂದ ಅದು ನನ್ನ ನೋಡಿ ಕೂಗ್ತಾ ಇರ್ತಿತ್ತು. ಕರೆದುಬಿಟ್ಟು ತಪ್ಪು ಮಾಡೋದು ನಾನು ಅಷ್ಟು ಬೇಸರ ಆಯಿತು. ನೋಡಿ ಈ ಪುಟ್ಟು ಗಿಡದಲ್ಲಿ ಸಾಕಷ್ಟು ಮಲ್ಲಿಗೆ ಹೂವು ಬಿಟ್ಟಿದೆ ಸ್ನೇಹಿತರೆ, ತುಂಬ ಚೆನ್ನಾಗಿತ್ತು. ಎಷ್ಟು ಚೆನ್ನಾಗಿತ್ತು ಪರಿಮಳ, ಇಡೀ ನಮ್ಮ ಟೆರೆಸ್ ಗಾರ್ಡನ್ಗೆ ಹೊಡಿತಾ ಇತ್ತು, ಅಷ್ಟು ಪರಿಮಳ ಹೊಡಿತಾ ಇತ್ತು, ಅಂದರೆ ಸ್ಮೆಲ್ಲು. ಅದಾದ ನಂತರ ಹೊರಗಡೆ ಹೋಗೋಣ ಅಂದ್ಬಿಟ್ಟು ಅವತ್ತು ತಿಂಡಿ ಮಾಡಲಿಲ್ಲ. ಹೋಟೆಲಿಗೆ ನಿಜವಾಗೂ ಹೊಟ್ಟೆ ಉರಿಯಿತು ಸ್ನೇಹಿತರೆ. ಅವರು ಊಟ ಕೊಡೋದು ಲೇಟು. ನಿಜವಾಗ್ಲೂ ಯಾಕಂತೂ ಹೋದು ಅಂತ ಸರಿಯಾಗಿ ನಾನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಮಸಾಲೆ ದೋಸೆ ಆಗಿರಲಿಲ್ಲ, ಅದು ಸೆಟ್ ದೋಸೆ ಆಗಿತ್ತು. ಮನೆಯವರು ಇಡ್ಲಿ ತೊಗೊಂಡು ಮತ್ತು ಮಂಗಳೂರು ಬಂದು ತೊಗೊಂಡಿದ್ವಿ. ಏನೂ ಚೆನ್ನಾಗಿರಲಿಲ್ಲ, ಒಳ್ಳೆ ಕಜ್ಜಾಯ ಥರ ಆಗಿಬಿಟ್ಟಿತ್ತು. ಇವಾಗಂತೂ ಹೋಟೆಲ್ದು ದುಬಾರಿ, ಜೊತೆಗೆ ಲೇಟು ಊಟ, ಆಮೇಲೆ ರುಚಿ ಇರಲ್ಲ ಸ್ನೇಹಿತರೆ. ಅಷ್ಟು ಕಾಸ್ಟ್ಲಿ ತೊಗೊಂಡ್ರು ನಿಜವಾಗ್ಲೂ ತುಂಬ ಹೊಟ್ಟೆ ಉರಿ ಬಂತು. ಏನೂ ಮಾಡೋಕ್ಕಾಗಲ್ಲ ಅನ್ನೋಷ್ಟು ಬೇಸರಾಗಿ ಸರಿಯಾಗಿ ವೀಡಿಯೋ ಮಾಡಲೇ ಇಲ್ಲ. ಸುಮ್ಮನೆ ಇದು ಮಾಡಿ ಸುಮ್ಮನಾಗ್ಬಿಟ್ಟೆ. ಆದರೆ ಇವಾಗಂತೂ ಗ್ಯಾಸ್ದೆಲ್ಲ ಸರಿ ಹೋಗೋವರೆಗೂ ನಾವು ಯಾವ ಹೋಟೆಲ್ಗೂ ಹೋಗ್ಬಾರ್ದಂತ ಡಿಸೈಡ್ ಮಾಡಿಬಿಟ್ಟಿದ್ದೀವಿ. ಅಷ್ಟೊಂದು ತೊಂದರೆ ಆಯಿತು ಸ್ನೇಹಿತರೆ. ಆಗ ಹೇಳಿದ್ರು ನನ್ನ ಮಗ ಮಧ್ಯಾಹ್ನ ಊಟಕ್ಕೆ ಮನೆಯಲ್ಲೇ ನಾನು ಅಡುಗೆ ಮಾಡ್ತೀನಪ್ಪ, ನೀನು ಮಧ್ಯಾಹ್ನ ಊಟಕ್ಕೆಲ್ಲ ವ್ಯವಸ್ಥೆ ಮಾಡಬೇಡ ಅಂದ್ಬಿಟ್ಟು ಹೊರಗಡೆ ಹೊರಟ್ವಿ. ಹೊರಗಡೆ ಹೋಗೋ ಕಾರಣಕ್ಕೋಸ್ಕರ ನಾವು ಅನಿವಾರ್ಯ ಹೋಟೆಲಲ್ಲಿ ತಿಂದಿದ್ದು. ಇಲ್ಲಾಂದರೆ ಹೋಟೆಲಲ್ಲಿ ಬೇಡೇ ಬೇಡ ಅನ್ನೋಷ್ಟಾಗ್ಬಿಟ್ಟಿದೆ. ಯಾಕಂದರೆ ದುಬಾರಿ, ಜೊತೆಗೆ ತುಂಬ ಲೇಟು, ಕಾಯಿಸ್ತಾರೆ ಅಷ್ಟು ಕಾಯಿಸ್ತಾರೆ, ಮತ್ತು ರುಚಿನೂ ಇರಲ್ಲ. ದೋಸೆ ಒಳ್ಳೆ ಸೆಟ್ಟು ದೋಸೆ ಅಷ್ಟಾಗ್ಬಿಟ್ಟಿದೆ. ಇದೊಂದು ಈ ಟೈಮಲ್ಲಿ ಹೋಟೆಲ್ಗೆ ಹೋಗ್ಬಾರ್ದು ಅನ್ನೋದು ಗೊತ್ತಾಯಿತು. ಅದಾದಮೇಲೆ ಹೊರಗಡೆ ಅಂತ ಹೋದ್ವಿ ಸ್ನೇಹಿತರೆ. ಹೊರಗಡೆ ಹೋಗೋ ಕಾರಣ ಏನು ಎತ್ತ ಮುಂದಿನ ವೀಡಿಯೋಗಳಲ್ಲೆಲ್ಲ ತಿಳಿಸ್ತೀನಿ. ಒಂದು ಒಳ್ಳೆ ಸುದ್ದಿ ಕೈಯಲ್ಲಿಟ್ಕೊಂಡೆ ನಾವು ಹೊರಗಡೆ ಹೋದ್ವಿ. ತುಂಬ ಖುಷಿ ಕೊಡುತ್ತೆ ಅಂದ್ಕೊಂಡು ಹೋಗಿದ್ವಿ. ಖುಷಿ ಅಂತೂ ಆಯಿತು, ಖುಷಿ ಆಗಿಲ್ಲ ಅನ್ನೋದೇನಿಲ್ಲ, ತುಂಬ ಚೆನ್ನಾಗೇ ಖುಷಿ ಆಯಿತು. ಅದನ್ನು ನಾನು ಇವಾಗ ಕೂಲಂಕುಷವಾಗಿ ಹೇಳಲಿಕ್ಕಾಗೋಲ್ಲ, ನೀಟಾಗಿ ನಾನು ತಿಳಿಸ್ತೀನಿ ಸ್ನೇಹಿತರೆ. ಮತ್ತು ಹೇಳಬೇಕು ಅಂದರೆ ಇವಾಗಿನ ಜೀವನ ಜಂಜಾಟದ ಜೀವನ ಆಗಿಬಿಟ್ಟಿದೆ. ಟ್ರಾಫಿಕ್ಕು, ಧೂಳು, ರೋಡೆಲ್ಲ ಅಗದ್ಬಿಟ್ಟಿದ್ದಾರೆ. ಅದೇನೋ ಪಾಪ ಅವ್ರಿಗೆ ಪೇಮೆಂಟ್ ಆಗಿಲ್ಲ ಅಂದ್ಬಿಟ್ಟು ಅರ್ಧ ಕೆಲಸ ಮಾಡಿ ಅಲ್ಲಿ ಬಿಟ್ಬಿಟ್ಟಿದ್ದಾರೆ ಸ್ನೇಹಿತರೆ. ಅಯ್ಯೋ ಹೆಂಗೆ ಹಳ್ಳ ಕೊಳ್ಳ ತುಂಬ ಇದೆ. ಆಕ್ಸಿಡೆಂಟ್ ಅಂತೂ ಸಿಕ್ಕಾಪಟ್ಟೆ ಆಗ್ಬಿಟ್ಟಿದೆ ಆ ರೋಡಲ್ಲಿ. ಯಾರು ಹೇಳೋರು ಕೇಳೋರು ಯಾರೂ ಇಲ್ಲ ಅನ್ನೋಂಗಾಗಿದೆ. ಅವ್ರದ್ದು ತಪ್ಪನ್ಸಲ್ಲ, ಗೌರ್ಮೆಂಟ್ ಅವ್ರಿಗೆ ಬರೋ ದುಡ್ಡು ಬರಬೇಕು. ಬಂದಮೇಲೆ ಪಾಪ ಅವರು ಕೆಲಸ ಮಾಡಿಸ್ಬೇಕು, ಓಡಾಡೋರಿಗೆ ತೊಂದರೆ ಆಗುತ್ತೆ. ಹೆಂಗೆ ಜೀವನ ಅಂದರೆ ಅಯ್ಯೋಪ್ಪ, ಹೊರಗಡೆ ಹೋಗದೆ ಇರೋಕ್ಕಾಗಲ್ಲ. ಎಷ್ಟೇ ಹುಷಾರಾಗೋದ್ರೂ ತೊಂದರೆ ಆಗುತ್ತೆ. ಈ ನ್ಯೂಸು ಅದು ಇದು ನೋಡಿದ್ರೆ ಆ ವಿಷಯ ಮಾತಾಡಿಕೊಂಡು ಕಾರಲ್ಲಿ ಏನು ಹೀಗೆ ಬರ್ತಾರೆ. ಮತ್ತು ಕೆಲವರಂತೂ ನುಗ್ಗಲೇ ಬರ್ತಾರೆ ಸ್ನೇಹಿತರೆ. ಅದನ್ನು ನೋಡಿದಾಗ ಅನಿಸುತ್ತೆ, ಏನು ಅರ್ಜೆಂಟ್ ಮಾಡ್ಕೋತಾರೆ ಈ ಜನ, ಒಂದು ಸ್ವಲ್ಪ ಸಮಾಧಾನವಾಗೇ ಇರಲ್ವಲ್ಲ, ಯಾಕೆ ಹೀಗಾಗ್ಬಿಟ್ಟಿದೆಯಲ್ಲ ನಮ್ಮ ಬೆಂಗಳೂರು ಅಂದ್ಬಿಟ್ಟು ಹೋದ್ವಿ. ನಾವು ಸಾಮಾನ್ಯವಾಗಿ ಹೋಗೋದು VIP ಇದರಲ್ಲೇ. ಆಮೇಲೆ ಅಲ್ಲಿಗೆ ಹೋಗಿ ನೆಕ್ಸ್ಟು ಇವಾಗ ಒಂದು ರೈಲ್ವೆ ಗೇಟು ದಾಟೋದಿತ್ತು. ರೈಲ್ ಬರ್ದತ್ತೆ ಅಂದ್ಬಿಟ್ಟು ಕಾಯ್ಕೊಂಡು ಕೂತಿದ್ವಿ. ರೈಲ್ ಬಂದು ಆ ಕಡೆಗೆ ಹೋದ ಮೇಲೆ ಗೇಟ್ ತೆಗೆದ್ರು. ಆಮೇಲೆ ನಾವು ಒಳಗಡೆ ಹೋಗೋ ಹಂಗೆ ಆಯಿತು. ನಾವು ಒಳಗಡೆ ಹೋಗಬೇಕು ಅಂದರೆ ರೈಲ್ ಇದ್ರದ್ದು ದಾಟ್ಕೊಂಡೇ ಹೋಗಬೇಕು ಸ್ನೇಹಿತರೆ. ಅದೊಂದು ನಾವು ನಮ್ಮ ಮನೆ ಹತ್ರ ಇದ್ದರೆ ಆಗೋದೇ ಇಲ್ಲ. ಅಲ್ಲಿ ನೋಡೋ ಅಂಥ ಒಂದು ಸೌಭಾಗ್ಯ ಸಿಗುತ್ತೆ, ನೋಡೋಕ್ಕೊಂಥರ ಖುಷಿ ಅನಿಸುತ್ತೆ. ಅದನ್ನು ಮುಗಿಸ್ಕೊಂಡು ಅಲ್ಲಿಂದ ಒಳಗಡೆ ಹೊರಟ್ವಿ. ಹೋಗ್ತಾ ಅದೇ ಹೇಳಿದ್ನಲ್ಲ, ಒಳ್ಳೆಯ ಸುದ್ದಿ ಇದು. ಭಾಳ ವರ್ಷನೇ ಆಯಿತು ಈ ಒಳ್ಳೆಯ ಸುದ್ದಿ ಬಂದಿರೋದು.
ಇನ್ನೂ ತುಂಬ ಬೇರೆ ಇದೆಯಲ್ಲ, ಬರೀ ಇಷ್ಟೇ ಸಾಲದಲ್ವ, ಸಣ್ಣ ಸುದ್ದಿ ಇನ್ನೂ ದೊಡ್ಡದಾಗಿ ಆಗಬೇಕು. ಅದಕ್ಕೆ ಕಾಯ್ತಾ ಇದ್ದೀವಿ, ಯಾವತ್ತಾಗುತ್ತೋ ಗೊತ್ತಿಲ್ಲ. ಇದನ್ನು ಅಂದ್ಕೊಂಡು ಅಲ್ಲಿಂದ ಎಲ್ಲ ನೋಡಿಕೊಂಡು ಬಂದ್ವಿ. ಹೇಗಿರುತ್ತೆ ಅಂದರೆ ನಿಜವಾಗ್ಲೂ ಜೀವನ ರೋಡಲ್ಲಿ ಏನು ನಡೆದಂತಹ ವಿಷಯನ ಕೇಳಿಕೊಂಡು ಮಾತಾಡಿಕೊಂಡು ಬಂದ್ವಿ. ಜನ ತುಂಬ ಆತರದಲ್ಲಿದ್ದಾರೆ ಸ್ನೇಹಿತರೆ. ಎಷ್ಟು ಆತರ ಅಂದರೆ ಹೇಳಲಿಕ್ಕೆ ಆಗೋಲ್ಲ. ಯಾಕಂದರೆ ಇವತ್ತಿನ ಕೆಲಸದ ಪರಿಸ್ಥಿತಿ ಆಗಿರೋದ್ರಿಂದ ಅವರೂ ಆ ಥರ ಪಡ್ತಾರೆ. ಅದೆಲ್ಲ ಆಗಿದ್ದ ಕೂಡಲೇ ಮತ್ತೆ ನೆಕ್ಸ್ಟ್ ನಾವು ಹೊರಟು ಬಂದ್ವಿ. ಬಂದಾಗ ಇಲ್ಲಪ್ಪ ಹೋಟೆಲ್ ಊಟ ಬೇಡ, ಮನೇಲಿ ನಾನು ಅಡುಗೆ ಮಾಡ್ತೀನಿ, ಚಕೋತ ಸೊಪ್ಪಿನ ಸಾಂಬಾರು ಮಾಡೋಣ ಅಂತ ಚೆನ್ನಾಗಿ ತೊಳಿಲಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ತೊಳೆದು ನಾನು ಚಕೋತ ಸೊಪ್ಪು ನಾನು ಸಾಂಬಾರು ಮಾಡ್ತೀನಿ, ಇಲ್ಲ ನಾನು ಹೋಟೆಲ್ ಊಟ ತರ್ತೀನಿ ಅಂತ ಹೇಳ್ತಾನೇ ಇದ್ದರು. ಇಲ್ಲ ಹಣ್ಣೆಲ್ಲ ಇದೆ, ಏನಾದರೂ ತಿಂತಾಯಿರ್ರಿ, ಬೇಗನೆ ನಾನು ಅಡುಗೆ ಮಾಡ್ತೀನಿ. ಬೆಳಗ್ಗೆ ಆಗಿದ್ದ ಸ್ಥಿತಿ ನೋಡಿದ್ರೆ ಅಯ್ಯೋ ಇಲ್ಲ, ಇವಾಗ ಲೇಟ್ ಆಗಿಬಿಟ್ಟಿದೆ, ಆಲ್ರೆಡಿ ತುಂಬ ಲೇಟಾಗಿದೆ, ಇನ್ನೂ ಲೇಟ್ ಆಗಿಬಿಡುತ್ತೆ, ಬೇಡ ಅಂತ ಹೇಳಿ ಮೊಸೊಪ್ಪು ಸಾರು ಮಾಡಿದೆ. ಅನ್ನ ಆಯಿತು, ಮಜ್ಜಿಗೆ ಆಯಿತು, ಪಲ್ಯ ಆಯಿತು, ಸ್ವಲ್ಪ ಪಲ್ಯ ಅದು ಇದೆಲ್ಲ ಸೇರಿಸ್ಕೊಂಡು ಮಧ್ಯಾಹ್ನದ ಊಟ ಮುಗಿಸಿದ್ವಿ. ಆದರೆ ಪಲ್ಯ ಮಾತ್ರ ತುಂಬ ಚೆನ್ನಾಗಿತ್ತು. ಜೊತೆಗೆ ಮೊಸೊಪ್ಪು ಸಾರಂತೂ ಹೇಳೋ ಹಾಗೆ ಇಲ್ಲ. ಸ್ವಲ್ಪ ಹಣ್ಣಿತ್ತು. ಹೇಗೋ ಮಧ್ಯಾಹ್ನದ ಊಟದ ಕತೆ ಆಯಿತು. ಹೋಟೆಲ್ ಅಂದರೆ ಸಾಕು ಗಾಬರಿ ಆಗೋಯ್ತು. ಹಾಗನ್ಬಿಟ್ಟು ನಾವು ಹೋಟೆಲ್ ಹೋಗದೆ ಇರೋಕ್ಕಾಗಲ್ಲ, ಅದು ಬೇಕೇ ಬೇಕಾಗುತ್ತೆ. ಆದರೆ ಆಗ ಅನ್ನಿಸ್ಬಿಡ್ತು, ಬೆಳಗ್ಗೆ ತಿಂದಿದ್ದ ತಿಂಡಿ ಅಷ್ಟು ಮನಸ್ಸಿಗೆ ಬೇಸರ ಆಯಿತು. ಹೊರಗಡೆ ಅಷ್ಟೆಲ್ಲ ಸುತ್ತಾಕಿ ಟೈಮ್ ಬೇರೆ 3:30 ಆಗಿಬಿಟ್ಟಿದೆ, ಯಾವಾಗ ಊಟ ಮಾಡೋದು ಏನು ಅನ್ನೋಷ್ಟಾಯಿತು. ಆದರೂ ಬೇಗನೆ ಹೇಗೋ ನಾನು ಮೊಸೊಪ್ಪು ಸಾರು, ಪಲ್ಯ, ಅನ್ನ, ಮೊಸರು ಎಲ್ಲ ಆಯಿತು ಸ್ನೇಹಿತರೆ. ಆಮೇಲೆ ಏನಾಯಿತು, ಹೊರಗಡೆ ಮತ್ತೆ ಸಂಜೆ ಹೊರಗಡೆ ಹೋಗೋದು ಆಯಿತು. ಊಟ ಆಗಿದ್ದ ಕೂಡಲೇ ಹೋಗಿ ನಾನು ಯಲಹಂಕದಲ್ಲೇ ಒಂದು ಲಲಿತಾ ಜ್ಯುವೆಲರ್ಸ್ ಇದೆ, ಅಲ್ಲಿಗೆ ಹೋಗೋ ಒಂದು ಕೆಲಸ ಇತ್ತು, ಹೋಗಬೇಕಾಗಿತ್ತು. ಹೊರಟ್ವಿ. ಆದರೆ ಒಳಗಡೆ ಎಲ್ಲ ರೆಕಾರ್ಡ್ ಮಾಡೋ ಹಾಗಿರಲ್ವಲ್ಲ, ಹಾಗಾಗಿ ನಾನು ಹೊರಗಡೆಯಿಂದನೇ ತೋರಿಸ್ತಾ ಇದ್ದೀನಿ. ಅಲ್ಲಿ ಹೋಗಿ ಕಾರ್ ನಿಲ್ಲಿಸಿದ್ವಿ. ಅವರು ಒಳಗಡೆ ತೊಗೊಂಡೋಗಿ ನಿಲ್ಲಿಸಿದ್ರು. ಸರಿ, ಅಲ್ಲಿನ ಕೆಲಸ ಮುಗೀತು ಲಲಿತಾ ಜ್ಯುವೆಲರ್ಸಲ್ಲಿ. ಅದಾದಮೇಲೆ ಮತ್ತೆ ಬೇರೆ ಕಡೆಗೆ ಇನ್ನೂ ಹೋಗೋದಿತ್ತು. ಯಾಕಂದರೆ ಒಂದು ಸಲ ನನ್ನ ಮನೆಯವರಿಗೆ ರಜಾ ಇತ್ತು ಅಂದರೆ ನಾವು ಈ ಥರ ಹೊರಗಡೆ ಹೋಗೋ ಕೆಲಸ ಆಗಲಿ, ಮನೇಲಿ ಎಕ್ಸ್ಟ್ರಾ ಕೆಲಸ ಆಗಲಿ, ಇವೆಲ್ಲ ಹೆಚ್ಚು ಮಾಡ್ಕೊಳ್ತೀವಿ ನಾವು. ಲಲಿತಾ ಜ್ಯುವೆಲರ್ಸಲ್ಲಿ ತುಂಬ ಚೆನ್ನಾಗಿರುತ್ತೆ ಒಡವೆ, ನೋಡಿ ಇಷ್ಟ ಆಗಬಹುದು. ಅದಾದಮೇಲೆ ನೋಡಿ, ಅವರೇ ಕಾರು ಒಳಗಡೆ ಎಲ್ಲ ನಿಲ್ಲಿಸ್ತಾರೆ ಸ್ನೇಹಿತರೆ. ಅಲ್ಲೋಗಿ ನಿಲ್ಲಿಸಿದ್ರೆ ಸಾಕು. ಮಾರನೇ ದಿನ ಮಧ್ಯಾಹ್ನ ಓಡಾಟ ಎಲ್ಲ ಹೆಚ್ಚಾಯ್ತಲ್ವ. ಹಿಂದಿನ ದಿನ ನಾವು ಮತ್ತೆ ಬೆಳಗ್ಗೆ ಹೊರಗಡೆ ಅಲ್ಲಿ ಇಲ್ಲಿ ಇನ್ನೂ ಒಂದು ಸ್ವಲ್ಪ ಓಡಾಟ ಅಂತೂ ತುಂಬಾ ಇತ್ತು. ಅದಕ್ಕೆ ಮತ್ತೆ ವಿಷ್ಣು ಇದ್ದಿದ್ದು ಪಾರ್ಕ್ ಇದೆ, ಅಲ್ಲಿ ಮಧ್ಯಾಹ್ನದ ಊಟ ತರೋ ಹಾಗಾಯಿತು. ವಿಷ್ಣು ಪಾರ್ಕಲ್ಲಿ ಒಳ್ಳೆ ಊಟ ಚೆನ್ನಾಗೇ ಇತ್ತು. ನೋಡಿ, ಈ ರೀತಿ ಊಟ ಇತ್ತು ಸ್ನೇಹಿತರೆ. ಹೋಟೆಲ್ ಬೇಡ ಅಂದರೂ ವಯಸ್ಸದ ಬಂದ ಭಾಗ್ಯ ಅನ್ನೋ ರೀತಿ ಬರ್ತಾ ಇರುತ್ತೆ.